ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನನ್ನ ಚಾನಲಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತು ಮಂಡ್ಯ ಸ್ಟೈಲ್ ಗೌಡ್ರ ಮನೆ ಬಸ್ ಸಾಂಬಾರು ಮಾಡ್ತಾ ಇದ್ದೀನಿ. ಅದು ಏನು ಬಸ್ಸಾರು ಅಂತ ಕೇಳಿದ್ರೆ, ಹುರುಳಿ ಕಾಳು ಹಾಗೆ ಅಳಸಂದೆ ಕಾಳು ಹಾಕಿ ಬಸ್ಸಾರು ಮಾಡ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೂ ಮುಂಚೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಒಂದು ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ನನ್ನ ಚಾನಲ್ಗೆ 900 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಎಲ್ರಿಗೂ ತುಂಬ 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 ಥ್ಯಾಂಕ್ ಯು ಸೋ ಮಚ್. ತುಂಬ ಥ್ಯಾಂಕ್ಸ್. ಆ್ಯಕ್ಚುಲಿ ಏನು ಹೇಳ್ಬೇಕಂತಲೇ ಅರ್ಥ ಆಗಲ್ಲ. 900 ಆಗಿದೆ, ಇನ್ನು 100 ಕಂಪ್ಲೀಟ್ ಮಾಡಿಬಿಟ್ರೆ 1000 ಆಗಿಬಿಡುತ್ತೆ. ಸೊ ಸಬ್ಸ್ಕ್ರೈಬರ್ ಹೆಂಗೆ ಹೆಚ್ಚಾಗ್ತಾ ಇದ್ದೀರಾ. ಸೊ ಪ್ಲೀಸ್ ವಿಡಿಯೋನು ಅಷ್ಟೇ ಫುಲ್ಲು ನೋಡಿ, ಏನು ಬೋರಿಂಗ್ ಇರಲ್ಲ. ಪ್ಲೀಸ್ ನನ್ನ ಚಾನಲ್ನ ತುಂಬಾ ಸಪೋರ್ಟ್ ಮಾಡಿ. ನೋಡಿ, ಇವತ್ತು ನಾನು ಈ ಬಸ್ಸಾರು ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇದು ಆ್ಯಕ್ಚುಲಿ ನಮ್ಮ ಮಂಡ್ಯ ಸೈಡು ಮಾಡೋ ಅಂಥ ಬಸ್ಸಾರು. ಈ ಬಸ್ಸಾರನ್ನ ಉಪ್ಸಾರನ್ನ ತಿಂತಾಯಿದ್ರೆ ಈಗಿನ ಕಾಲದಲ್ಲಿ ಏನು ಬರ್ತಾ ಇದೆ, ಆರೋಗ್ಯ ಸಮಸ್ಯೆಗಳು, ಕ್ಯಾನ್ಸರು, ಹಾರ್ಟು, ಅದು ಇದು ಅಂತೆಲ್ಲ ಬರುತ್ತಲ್ಲ, ಅವೆಲ್ಲ ಏನೂ ಬರಲ್ಲ. ಇದನ್ನು ವಾರಕ್ಕೊಂದ್ಸಲಿ ಇಲ್ಲ ವಾರದಲ್ಲಿ 3 ಸಲ ಮಾಡ್ಕೊಂಡು ತಿಂತಾಯಿರಿ. ಇದ್ರ ಮುಂದೆ ಯಾವ ಚಿಕನ್ನು ಏನೂ ಇಲ್ಲ ಕಣ್ರಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಆ ಬೆಳ್ಳುಳ್ಳಿ ಕಬಾಬು, ಒನ್ ಮೋರ್ ಏನೂ ಇಲ್ಲ. ಇದ್ರ ಮುಂದೆ ಮತ್ತೊಂದು 1 ಮೋರೇ ಇಲ್ಲ. ಇದ್ರ ಜೊತೆ ಮುದ್ದೆನ ಉರುಳಿಸ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೋಡಿ ನಾನೀಗಿಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಹುರುಳಿಕಾಳು ತೊಗೊಂಡಿದ್ದೀನಿ. ಒಣ ಹುರುಳಿಕಾಳದು ಹುರುಳಿಕಾಳು ಹಾಗೆ ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಯಾಕೆ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ ಅಂದರೆ, ನಾನಿಲ್ಲಿ ಹುರುಳಿಕಾಳು ಹಾಕೋದ್ರಿಂದ ಹುರುಳಿಕಾಳು ಹೀಟು, ಹಾಗಾಗಿ ಅಲಸಂದೆ ಕಾಳು ಸ್ವಲ್ಪ ಅದು ಕೋಲ್ಡು. ಸೊ ಅದೆರಡು ಸಮ 50-50 ಇರುತ್ತಲ್ವ, ಸಮದುಗ್ಸುತ್ತೆ ಅಂತ ನಾನು ಇಲ್ಲಿ ಹುರುಳಿಕಾಳು ಮತ್ತು ಅಲಸಂದೆ ಕಾಳು ತೊಗೊಂಡಿದ್ದೀನಿ. ಬಟ್ ಇವೆರಡೂ ಹಾಕಿ ಸಾಂಬಾರು ಮಾಡೋದ್ರಿಂದ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿ, ಈಗ ಇಲ್ಲಿ ನಾನು ಹುರುಳಿಕಾಳು ಅಲಸಂದೆ ಕಾಳನ್ನ ಹಾಕ್ಕೊಂಡೆ ಕುಕ್ಕರ್ಗೆ, ತೊಳೆದ್ಬಿಟ್ಟು ಕ್ಲೀನಾಗಿ. ಹಾಗೆ ಇಲ್ಲಿ ಒಂದು 4 ಟೊಮೊಟೊನ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಸಾಲ್ಟು ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು, ಒಂದು ಸ್ಪೂನು. ಹಾಗೆ ಒಂದು ಚಿಟಿಕೆ ಅರಿಶಿಣ ಹಾಕಿ ಇದನ್ನು ನಾವು ಕೂಗಿಸ್ಕೊಂಬಿಡೋಣ. ಇದನ್ನು ಕ್ಲೀನಾಗಿ ಕೂಗಿಸ್ಕೋಬೇಕು. ಸೊ ಹಾಗಾಗಿ ನಾವು ಒಂದು 5 ಕೂಗಿಸ್ಕೊಂಡ್ರೆ ಸಾಕು. ಸೊ ಯಾಕೆ ಅಂದರೆ ಹುರುಳಿಕಾಳು ಚೆನ್ನಾಗಿ ಬೇಯಬೇಕು. ನೀವು ಹಾಗೆ ಬೇಯಿಸೋಂಗಿದ್ರೆ ನಿಮ್ಮ ಇಷ್ಟ, ನೀವು ಹಾಗೆ ಬೇಯಿಸ್ಕೋಬೋದು. ನಾನು ಕೂಗ್ಸೆ ನನಗೆ ಅಭ್ಯಾಸ. ಸೊ ಹಾಗಾಗಿ ನಾನು ಕೂಗಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಈಗ ನೆಕ್ಸ್ಟ್ ಮಸಾಲೆ ರುಬ್ಕೋಬೇಕಲ್ವ, ಸೊ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಹಾಗೆ 1 ಸ್ಪೂನ್ ಮೆಣಸನ್ನ ಕ್ಲೀನಾಗಿ ಹುರ್ಕೋತಾ ಇದ್ದೀನಿ. ಅದನ್ನು ಹುರಿದು ಪುಡಿ ಮಾಡಿಬಿಟ್ಟು ಕೂಡ ಹಾಕೋಬೋದು, ಪುಡಿ ಮಾಡ್ದೇನೂ ಕೂಡ ಹಾಕೋಬೋದು. ನೋಡಿ, ಅಷ್ಟೊತ್ತಿಗೆ ಈ ಕಡೆ ಹುರುಳಿಕಾಳು ಅಲಸಂದೆ ಕಾಳು ಏನು ಹಾಕಿದೆ ಅದು ಬೆಂದಿದೆ. ಸೊ ಬೆಂದಾದ್ಮೇಲೆ ಸ್ವಲ್ಪ ಟೊಮೊಟೊ ಏನಿತ್ತು, ಟೊಮೊಟೊ ಹಾಗೆ ಒಂದು ಸ್ವಲ್ಪ ಕಾಳುಗಳನ್ನ ಹಾಕ್ಕೊಂಡು ಅದನ್ನು ರುಬ್ಬಬೇಕು. ನೋಡಿ, ಇದು ಬಸ್ತಿದ ನೀರು. ಸೊ ಬಸ್ಸಾರು ಅಂದರೆ ಬಸ್ತಿದ ನೀರು, ಖಾರ ಅಂದರೆ ಬಸ್ತಿದ ನೀರು ಮತ್ತು ಇದು ಏನು ಕಾಳು ಪಲ್ಯ. ಸೊ ಅದನ್ನೇ ಬಸ್ಸಾರು ಅನ್ನೋದು. ಸೊ ನಾನೀಗಿಲ್ಲಿ ಖಾರಕ್ಕೆ ರುಬ್ಕೋತಾ ಇದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಕಾಯಿ, ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಪುದೀನ ಇಲ್ಲ, ಹಾಗೆ ಸ್ವಲ್ಪ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಹಾಗೆ 1-2 ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ತೊಗೊಂಡಿದ್ದೀನಿ. ಹಾಗೆ ಒಂದು 5 ಒಣಮೆಣಸಿನ್ಕಾಯಿನ ಒಲೆಯಲ್ಲಿ ಡೈರೆಕ್ಟಾಗಿ ಸುಟ್ಟಿದ್ದೀನಿ. ಸೊ ಈಗ ಆಲ್ರೆಡಿ ಎಲ್ಲರೂ ಸುಟ್ಬಿಟ್ಟು ಕೂಡ ಮಾಡ್ತಾರೆ ಬಸ್ಸಾರನ್ನ. ಬಟ್ ಈ ಥರ ಒಂದು ಸಲ ಮಾಡಿ ನೋಡಿ, ಟೇಸ್ಟು ಸಕ್ಕತ್ತಾಗಿರುತ್ತೆ. ಒಳ್ಳೆ ಹಳ್ಳಿ ಸ್ಟೈಲು ಸೂಪರಾಗಿ ಬರುತ್ತೆ ಈ ಸಾಂಬಾರಂತೂ. ಯಾರ್ಯಾರಿಗಿಷ್ಟ ಈ ಸಾಂಬಾರು ತುಂಬಾ ಇಷ್ಟ ಆಗುತ್ತೆ. ನೋಡಿ, ಇಲ್ಲಿ ಖಾರಕ್ಕೆ ನಾನು ಸ್ವಲ್ಪ ಹಾಕಿದ್ದೀನಿ. ನಮ್ಮ ಮನೇಲಿ ಯೂಶ್ವಲಿ ಮಕ್ಕಳಿರೋ ಮನೇಲಿ ಖಾರ ಹಾಕ್ಬಿಟ್ರೆ ಅವರು ಇನ್ನು ತಿನ್ನೋಕ್ಕೆ ಹೋಗಲ್ಲ, ಇನ್ನು ಬಸ್ಸಾರನ್ನ ಇನ್ನು ಜನ್ಮದಲ್ಲೂ ತಿನ್ನಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಖಾರ ಹಾಕಿದ್ದೀನಿ. ಇದೆಲ್ಲ ಮಕ್ಳಿಗೂ ತುಂಬ ಒಳ್ಳೆಯದು. ಅದು ಈಗಿನ ವೆದರ್ಗಂತೂ ಈ ಆಷಾಢ ಗಾಳಿ ಸ್ವಲ್ಪ ಚಳಿ ಇರುತ್ತಲ್ವ. ಸೊ ಹಾಗಾಗಿ ಈ ಬಸ್ಸಾರನ್ನ ಮಾಡ್ತಾಯಿದ್ರಂತೂ ಸಕ್ಕತ್ತಾಗಿರುತ್ತೆ. ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆನ ಉರುಳಿಸ್ಕೊಂಡು ತಿಂತಾಯಿದ್ರೆ ಗಂಟ್ಲಲ್ಲಿ ಖಾರ ಹೋಗಿ ಚಿರ್ರ್ ಅನ್ನುತ್ತೆ, ಸಕ್ಕತ್ತಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ನೋಡಿ, ಈಗ ನಾನಿಲ್ಲಿ ಕಾಳನ್ನ ಇದು ಆರಕ್ಕೆ ಇಟ್ಟಿದ್ದೆ. ಸೊ ಕಾಳು ಮತ್ತು ಟೊಮೊಟೊನ ಅದು ಕೂಡ ನಾನು ಮಿಕ್ಸಿಗೆ ರುಬ್ಬಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾನಿಲ್ಲಿ ಟೊಮೊಟೊನ 4 ಹಾಕಿದ್ದೀನಿ. ಸೊ ಹಾಗಾಗಿ ಹುಣಸೆಹಣ್ಣ ಒಂದು ಚಿಕ್ಕ ನಲ್ಲಿಕಾಯಿ ಗಾತ್ರದಷ್ಟು ಹಾಕಿದ್ದೀನಿ. ನೋಡಿ, ಈ ಬಸ್ಸಾರಿಗೆ ಫುಲ್ಲು ಫೈನ್ ಪೇಸ್ಟ್ ಮಾಡ್ಕೊಂಡ್ರೇ ಸಾಂಬಾರು ತುಂಬಾ ಟೇಸ್ಟ್ ಬರೋದು. ಸೊ ಈಗ ನಾವು ಸಾಂಬಾರ್ದು ನೀರು ಏನಿತ್ತು ಅದನ್ನು ಮಡಗಿದ್ವಲ್ಲ, ಅದಕ್ಕೆ ಈ ರುಬ್ಬಿರೋ ಖಾರನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕು ನೋಡಿಕೊಂಡು, ಆಲ್ಮೋಸ್ಟ್ ಸ್ವಲ್ಪ ಬಸ್ಸಾರು ಸ್ವಲ್ಪ ಗಟ್ಟಿಗೆ ಇರಬೇಕು. ನೋಡಿ, ಈ ಥರ ಕಲರ್ ಬಂದಿತ್ತು. ಸೊ ಸಖತ್ತಾಗಿರುತ್ತೆ ಈ ಸಾಂಬಾರು ಮಾತ್ರ. ಹೇಳ್ತಾಯಿದ್ರೆ ಬಾಯಲ್ಲಿ ನೀರು ಹಾಗೆ ಬರ್ತಾಯಿದೆ, ಸಖತ್ತಾಗಿತ್ತು.
ಇದನ್ನು ನೋಡಿ, ಈಗ ಸಾಂಬಾರು ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಸಾಂಬಾರನ್ನ ಮಾಡ್ಕೊಬೇಕು. ಸೊ ಸಾಂಬಾರಿಗೆ ಸ್ವಲ್ಪ ಲೈಟಾಗಿ ಒಗ್ಗರಣೆ ಕೊಡೋಣ. ಅದು ಅಷ್ಟೊತ್ತಿಗೆ ನಾನು ಇಲ್ಲಿ ಸಾಂಬಾರಿಗೆ ಕ್ಲೀನಾಗಿ ಎಷ್ಟು ನೀರು ಬೇಕು ನೋಡಿಕೊಂಡು ಅದನ್ನು ರೆಡಿ ಮಾಡಿಟ್ಟಿದ್ದೀನಿ. ಈಗ ಅದೇ ಕುಕ್ಕರ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಹಾಗೆ ಒಂದೆರಡು ಮೆಣಸಿನ್ಕಾಯಿನ ಹಾಕ್ಬಿಟ್ಟು, ಹಾಗೆ ಕರಿಬೇವು ಕೂಡ ಹಾಕ್ಬೋದು. ನನಗೆ ಇವತ್ತು ಕರಿಬೇವೇ ಸಿಕ್ಕಲಿಲ್ಲ, ಸಾರಿ, ಹಾಗಾಗಿ ನಾನು ಹಾಕೋಕ್ಕಾಗಲಿಲ್ಲ. ಸೊ ಈಗ ಇದನ್ನು ನಾನು ಒಂದೆರಡು ಮೂರು ಸಲ ಮರಳಿಸಿದ್ರೆ ಸಾಂಬಾರಲ್ಲಿಗೆ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಬಿಟ್ರೆ ಇದು ರೆಡಿ ಆಗುತ್ತೆ. ಈಗ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ. ಪಲ್ಯಕ್ಕೆ ಸ್ವಲ್ಪ ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ, ಹಾಗೆ ಸ್ವಲ್ಪ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಗ್ಗರಣೆಗೆ ತುಂಬಾ ಸಖತ್ತಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಕರಿಬೇವು ಹಾಕ್ಬಿಟ್ಟು ಕ್ಲೀನಾಗಿ ಒಗ್ಗರಣೆ ಹಾಕಬೇಕು. ಹಾಗೆ ಈ ಕಡೆ ಸಾಂಬಾರು ಸ್ವಲ್ಪ ಮರಳ್ತಾ ಇದೆ, ಅದು ನೋಡ್ಕೋಬೇಕು. ಹಾಗೆ ಪಲ್ಯ ಕೂಡ ಮಾಡಬೇಕು. ಇವತ್ತು ಪಲ್ಯದಲ್ಲಿ ಸ್ವಲ್ಪ ವಿಶೇಷವಾಗಿ ಸ್ವಲ್ಪ ಚೇಂಜಸ್ ಹೇಳ್ತೀನಿ, ಯಾಕೆಂದರೆ ನಮ್ಮ ಮನೇಲಿ ನಾನು ಹಿಂಗೆ ಮಾಡೋದು ಪಲ್ಯ ನೋಡಿ. ಈಗ ಸ್ವಲ್ಪ ಈಗ ಇಲ್ಲಿ ಇದು ಈರುಳ್ಳಿನ ಹಾಕಿದ್ದೀನಿ. ಸ್ವಲ್ಪ ದಪ್ಪದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ಮಧ್ಯ ಸಿಗ್ತಾಯಿದ್ರೆ. ಕೆಲವರೆಲ್ಲ ಇದನ್ನು ವಡೆಗೆ ಹೆಚ್ಚ್ತಾರಲ್ಲ, ಆ ಥರ ತುಂಬ ಸಣ್ಣದಾಗಿ ಹೆಚ್ಚಿಬಿಡ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ, ಬಟ್ ಬಾಯಿಗೆ ಸಿಗಲ್ಲ. ಇದು ಬಾಯಿಗೆ ಸಿಗ್ತಾ ಇರುತ್ತೆ, ಸಖತ್ತಾಗಿರುತ್ತೆ. ಒಳ್ಳೆ ಒಂದು ಈರುಳ್ಳಿ ಮಜಾ ಸೂಪರಾಗಿರುತ್ತೆ. ಸೊ ಈಗ ಇಲ್ಲಿ ಈರುಳ್ಳಿ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿದ್ದೀನಿ. ಸೊ ಈಗ ಇದು ಚೆನ್ನಾಗಿ ಬೆಂದಾದಮೇಲೆ ಈಗ ಬೆಂದಿರೋ ಕಾಳು ಏನಿದೆ ಅದನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡ್ಬಿಡ್ತೀನಿ. ಸೊ ಅದನ್ನು ಕೂಡ ಸ್ವಲ್ಪ ಕ್ಲೀನಾಗಿ ಹುರ್ಕೊಬೇಕು. ಅಂದರೆ ಯಾಕೆಂದರೆ ಕಾಳಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದೆಲ್ಲ ಸ್ವಲ್ಪ ಡ್ರೈ ಆಗೋವರೆಗೂ ಸ್ವಲ್ಪ ಹುರ್ಕೊಬೇಕು. ಸೊ ಹುರ್ಕೊಂಡಾದಮೇಲೆ ಇದಕ್ಕೆ ನೆಕ್ಸ್ಟ್ ಏನು ಮಾಡೋದು ಅಂತ ನಾನು ತೋರಿಸ್ತೀನಿ ಇಲ್ಲಿ. ನೋಡಿ ಈಗ ಇದು ಸಾಂಬಾರು ಸ್ವಲ್ಪ ಮರಳಕ್ಕೆ ಸ್ಟಾರ್ಟ್ ಆಗಿದೆ. ಮರಳ್ತಾ ಇದ್ದಾಗ ಸಾಂಬಾರು ಮೇಲ್ಗಡೆ ಒಂದು ಸ್ವಲ್ಪ ಸಾಂಬಾರ್ದು ಏನಿದೆ ಮಸಾಲೆ ಥರ ಬರುತ್ತೆ, ಆ ಮಸಾಲೆ ಸ್ವಲ್ಪ ಕ್ಲೀನಾಗಿ ಈಚೆ ಎಲ್ಲ ಚೆಲ್ಲೋದ್ರೆ ಸಾಂಬಾರು ಟೇಸ್ಟ್ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಕ್ಲೀನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಏನು ಚೆಲ್ಲಲ್ಲ. ನೋಡಿ ಈಗ ಇಲ್ಲಿ ಕಾಳು ಕೂಡ ರೆಡಿ ಆಗ್ತಾಯಿದೆ. ಅಂದರೆ ಪಲ್ಯ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಇತ್ತು, ಸೊ ಹಾಗಾಗಿ ಅದನ್ನು ಸ್ವಲ್ಪ ಕ್ಲೀನಾಗಿ ಹುರ್ಕೋತಾ ಇದ್ದೀನಿ. ಈಗ ಪಲ್ಯದಲ್ಲಿ ಏನು ವಿಶೇಷ ಅಂತ ಹೇಳಿದ್ನಲ್ಲ ನೋಡಿ, ಈ ಒಂದು ಸಾಂಬಾರಲ್ಲಿ ಏನು ಮೇಲ್ಗಡೆ ಇರುತ್ತಲ್ಲ ಮಸಾಲೆನ ಸ್ವಲ್ಪ ಒಂದೇ ಒಂದು ಸೌಟ್ನಷ್ಟು ಅದಕ್ಕೆ ಹಾಕಬೇಕು. ಕಾಳಿಗೆ, ಒಗ್ಗರಣೆ ಕಾಳಿಗೆ ಅದಕ್ಕೆ ಹಾಕ್ಬಿಟ್ಟು ಕ್ಲೀನಾಗಿ ಅದು ಕೂಡ ಡ್ರೈ ಆಗುವಷ್ಟು ಹುರ್ಕೊಬೇಕು. ಆವಾಗ ನೋಡಿ ಕಾಳಿನ ಟೇಸ್ಟ್ ಇನ್ನೂ ಡಬಲ್ ಆಗುತ್ತೆ. ಸಾಂಬಾರ್ಗಿನ್ನ ಕಾಳು ಹಾಕಿಸ್ಕೊಂಡು ತಿಂದೆ ಖಾಲಿ ಮಾಡ್ತಾರೆ ನಮ್ಮ ಮನೇಲಿ. ನಾನು ಇದು ಒಂದು ಸುಮ್ಮನೆ ನಾನೇ ಹಿಂಗೆ ಒಂದು ಟ್ರೈ ಮಾಡಿದೆ, ಬಟ್ ಅದೇನೋ ಸೂಪರಾಗಿ ಹಿಟ್ಟಾಯಿತು. ಮಾಮೂಲಿ ಪಲ್ಯ ನಾನು ಮಾಡ್ತೀನಿ, ಬಟ್ ಆದರೆ ಅದು ಬೇಗ ಖಾಲಿ ಆಗಲ್ಲ. ಈ ಥರ ಸ್ವಲ್ಪ ಹಾಕಿದ್ರೆ ಕಾಳಲ್ಲೂ ಸ್ವಲ್ಪ ಖಾರ, ಹುಳಿ, ಉಪ್ಪು ಎಲ್ಲ ಇರುತ್ತಲ್ವ, ಸೊ ಇನ್ನೂ ಸಕ್ಕತ್ತಾಗಿರುತ್ತೆ. ಅವಾಗಂತೂ ಸೂಪರಾಗಿರುತ್ತೆ, ಎಲ್ಲ ತಿಂದು ಖಾಲಿ ಮಾಡ್ತಾರೆ. ನೋಡಿ ಈಗ ಸಾಂಬಾರು ರೆಡಿ ಆಯಿತು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಅದನ್ನು ರೆಡಿ ಆಯಿತು. ಸೊ ಗ್ಯಾಸ್ ಆಫ್ ಮಾಡಿಬಿಟ್ಟೆ. ಸೊ ಈಗ ಇಲ್ಲಿ ಪಲ್ಯ ಕೂಡ ರೆಡಿ ಆಯಿತು. ಪಲ್ಯಕ್ಕೆ ಇನ್ನೊಂದು ಸ್ವಲ್ಪ ಫಿನಿಶಿಂಗ್ ಟಚ್ ಇದೆ. ಸೊ ಪಲ್ಯ ನೋಡಿ ಇಷ್ಟು ಡ್ರೈ ಆಗಿದೆ. ಈಗ ಇದಕ್ಕೆ ನಾನು ತೆಂಗಿನಕಾಯಿನ ತುರಿದಿಟ್ಟಿದ್ದನ್ನ ಸ್ವಲ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕ್ಲೀನಾಗಿ ಸುಮ್ಮನೆ ತಿರುಗಿಸಿದ್ರೆ ಸಾಕು. ಅದನ್ನು ಹಾಕ್ಬಿಟ್ಟು ಏನು ಉರಿಯೋ ಅಂಥ ಅವಶ್ಯಕತೆ ಏನಿರಲ್ಲ. ಸೊ ಎಲ್ಲ ಕಡೆ ಮಿಕ್ಸ್ ಆದರೆ ಸಾಕು, ಆವಾಗ ಈ ಪಲ್ಯ ರೆಡಿ ಆಗುತ್ತೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಅಲ್ಲಿಗೆ ಈ ಪಲ್ಯ ಕೂಡ ಮುಗಿಯುತ್ತೆ. ಇದನ್ನು ಆಫ್ ಮಾಡಿಕೊಂಡು ಬಿಸಿ ಮುದ್ದೆ ಮಾಡಬೇಕು. ಸೊ ಬಿಸಿ ಮುದ್ದೆ ಮಾಡಿದ್ರೆ ಅಲ್ಲಿಗೆ ಫುಲ್ ಮೀಲ್ಸ್ ರೆಡಿ ಆಗುತ್ತೆ. ಅನ್ನ ಆಲ್ರೆಡಿ ಮಾಡಿದ್ದೆ. ಸೊ ಇದಕ್ಕೊಂದು ಮುದ್ದೆ ಇದ್ಬಿಟ್ರಂತೂ ಸೂಪರಾಗಿರುತ್ತೆ, ಮುಗೀತು. ಹಳ್ಳಿ ಜೀವನ ಇದ್ರೆ ಮುಂದೆ ಇನ್ನೇನಿಲ್ಲ. ಉಪ್ನೆಸರು, ಬಸ್ಸಾರು, ಉಪ್ನೆಸರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಹಾಕಿ ಉಪ್ಸಾರು ಅಂತ, ಅದು ಕೂಡ ತೋರಿಸ್ತೀನಿ. ನೋಡಿ ಈಗ ಈ ಥರ ಇತ್ತು. ನೋಡಿ ಮುದ್ದೆ ಕೂಡ ರೆಡಿ ಮಾಡಿದೆ. ಉಪ್ಸಾರಿನ ಜೊತೆ ಪಲ್ಯ ಹಾಕ್ಕೊಂಡು ಮುದ್ದೆ ಇಟ್ಕೊಂಡು ತಿಂತಾಯಿದ್ರೆ ಸ್ವರ್ಗ, ಸಖತ್ತಾಗಿರುತ್ತೆ. ಈ ಮಳೆಗೆ, ಚಳಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸ್ವಲ್ಪ ಇದು ಇನ್ನೂ ಖಾರವಾಗಿದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಅದು ಮುದ್ದೆ ಜೊತೆ ಅಂದರೆ ಸೂಪರಾಗಿರುತ್ತೆ. ನಮ್ಮ
ಹಳ್ಳಿ ಊಟ ಅಂದ್ರೇ ಸೂಪರ್ ಅಲ್ವಾ. ಸೊ ಹಾಗಾಗಿ ನೋಡಿ ಮುದ್ದೆನ ಸಾಂಬಾರಲ್ಲಿ ಹಿಂಗೆ ಹಜ್ಕೊಂಡು ಕ್ಲೀನಾಗಿ ಮುದ್ದೆನ ಹೀಗೆ ಮುರ್ಕೊಂಡು ಕ್ಲೀನಾಗಿ ಅದನ್ನ ಹದ ಮಾಡಿಕೊಂಡು ಮುದ್ದೆನ ಸಾಂಬಾರಲ್ಲಿ ಅಜ್ಜಿ ಹೊರಳಿಸ್ಬಿಟ್ಟು ನುಂಗ್ತಾ ಇದ್ರೆ ಹೆಂಗಿರುತ್ತೆ ಅಂದರೆ ಸ್ವರ್ಗ. ಈ ಊಟದ ಮುಂದೆ ಯಾವ ಚಿಕನ್ ರೀ, ಏನು ಸಖತ್ತಾಗಿರುತ್ತೆ ಅಂದರೆ ಯಪ್ಪ ಸೂಪರಾಗಿರುತ್ತೆ. ನೀವು ಒಮ್ಮೆ ಈ ಹುರುಳಿಕಾಳು ಅಲಸಂದೆ ಕಾಳು ಹಾಕಿ ಬಸ್ಸಾರನ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿ. ಹಾಗೆ ಉಪ್ಸಾರು ಮಾಡೋದು ತೋರಿಸ್ಬೇಕಂದ್ರೆ ಯಾರಿಗಾದ್ರೂ ಇಷ್ಟ ಇದ್ದರೆ ಅದು ಕೂಡ ಕಮೆಂಟ್ಸ್ ಹಾಕಿ ಉಪ್ಸಾರು ಅಂತ, ಅದು ಕೂಡ ಮಾಡಿ ತೋರಿಸ್ತೀನಿ. ಹೀಗೆ ಹಳ್ಳಿ ಅಡುಗೆ ತುಂಬ ಇಷ್ಟ ಆದರೆ ಅದು ಕೂಡ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫುಲ್ ವಿಡಿಯೋ ನೋಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಪ್ಲೀಸ್. ಎಲ್ಲರೂ ಫುಲ್ ವಿಡಿಯೋ ನೋಡಿ, ಏನೂ ಬೋರಿಂಗ್ ಆಗಲ್ಲ ಪ್ಲೀಸ್, ಎಲ್ಲ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.